ಹೌದೌದು, ಎಷ್ಟು ಫೋನ್ ಮಾಡಿದ್ರು ಏನು ಪ್ರಯೋಜನ ಕಷ್ಟಕ್ಕಾಗಲ್ಲ ಅಂದ್ರೆ. ಏನ್ ಹೇಳ್ತಿದ್ದೀರಾ? ಮನೆ ನಡೆಸೋದು ಎಷ್ಟು ಕಷ್ಟ ಅಂತ ಗೊತ್ತೇನೆ ನಿನಗೆ. ನಿನಗೆ ಎಲ್ಲಿ ಗೊತ್ತಾಗಬೇಕು? ಇಲ್ಲಿ ನಿನಗೆ ಕೈಗೊಬ್ರು ಕಾಲ್ಗೊಬ್ರು ಆಳ್ಗಳಿದಾರಲ್ವಾ. ದಿನಸಿ ತಗೊಂಬ, ತರಕಾರಿ ತಗೊಂಬ, ಅದು ತಗೊಂಬ, ಇದು ತಗೊಂಬ ಅಂತ ಹೇಳೋ ಕಷ್ಟ ಇಲ್ಲ ಅಲ್ವಾ. ಆದ್ರೆ ನಮ್ಗೆ ಹಾಗಲ್ಲ ಕಣೆ, ಪ್ರತಿಯೊಂದಕ್ಕೂ ಪೈಸೆ ಪೈಸೆ ಲೆಕ್ಕಾಚಾರ. ನೀನಾಗ ನೀನೇ ಒಂದಷ್ಟು ದುಡ್ಡು ಕಳಿಸ್ತೀನೋ ಅಂತ ಅಂದ್ಕೊಂಡಿದ್ದೆ. ಪ್ರಭಾ, ನಿನ್ನ ಹಳೆ ಚಾಳಿನ ಬಿಡೋದಿಲ್ಲ ಅಲ್ಲ? ಎಷ್ಟು ಸಲ ಹೇಳಬೇಕು ನಿಂಗೆ? ಅವಳು ಯಾಕೆ ನಮಗೆ ದುಡ್ಡು ಕೊಡಬೇಕು? ಸಾಲಗಳೆಲ್ಲ ತೀರಿದೆ ತಾನೆ? ಇದೇ ರೀತಿ ಮಾತಾಡ್ತಾ ಇದ್ರೆ ನಿನ್ನ ಇಲ್ಲಿಂದ ಎಳ್ಕೊಂಡು ಹೋಗ್ಬೇಕಾಗತ್ತೆ ಹೊರಗಡೆಗೆ. ಏ ದುರ್ಗಾ, ನಿಮ್ಮ ಚಿಕ್ಕಪ್ಪ ಯಾವಾಗಲೂ ಹೀಗೆ ಕಣೆ. ಗಂಜಿ ತಿಂದ್ರೆ ಮೃಷ್ಟಾನ್ನ ತಿಂದೆ ಅನ್ನೋ ಥರ ಮಾತಾಡ್ತಾರೆ. ನೋಡೆ, ನಮ್ಗಲ್ಲಿ ತುಂಬ ಕಷ್ಟ ಇದೆ. ನೀನು ಇಲ್ಲಿ ರಾಣಿ ಥರ ಇದೆಯಾ. ನಮ್ಗೆ ಹೇಗೆ ಸಹಾಯ ಮಾಡಬೇಕು ಅಂತ ನೀನೇ ಯೋಚನೆ ಮಾಡು. ಸರಿ ಚಿಕ್ಕಮ್ಮ, ನನ್ನ ಕೈಲಿ ಏನು ಸಾಧ್ಯ ಆಗುತ್ತೋ ನಾನು ಅದನ್ನು ಸಹಾಯ ಮಾಡ್ತೀನಿ. ದುರ್ಗಾ, ಅವಳು ಆಡೋ ಮಾತುಗಳನ್ನೆಲ್ಲ ನೀನು ಮನಸ್ಸಿಗೆ ತಗೋಬೇಡ. ಪ್ರಭಾ, ಇದೇ ಕೊನೆ. ಮಾತಾಡೋದನ್ನ ನಿಲ್ಲಿಸ್ತೀಯಾ ಇಲ್ವಾ ಅಷ್ಟು ಹೇಳು ನೀನು ನಂಗೆ. ನೋಡಪ್ಪ, ಇಲ್ಲೊಂಚೂರು ಕೊಡು. ದುರ್ಗಾ, ಈ ರೀತಿ ಮಾಡ್ತಾಳೆ ಇವಳು ಅಂತಲೇ ಕಣಮ್ಮ ನಾನು ಇವಳನ್ನ ಇಲ್ಲಿಗೆ ಕರ್ಕೊಂಬರೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಅವಳ ಪರವಾಗಿ ನಾನು ನಿನ್ನನ್ನು ಕ್ಷಮೆ ಕೇಳ್ತೀನಮ್ಮ. ಚಿಕ್ಕಪ್ಪ, ನೀವೇನು ಕ್ಷಮೆ ಅಂತೆಲ್ಲ ಹೇಳ್ಕೊಂಡು? ಪರವಾಗಿಲ್ಲ ಬಿಡಿ. ಒಂದು ನಿಮಿಷ ಇರಮ್ಮ. ಅವರು ದುರ್ಗಾ ರಿಲೇಟಿವ್ಸಾ? ಏನು ನೋಡೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಈ ಪಾರ್ಟಿ ಎಲ್ಲ ಅವ್ರಿಗೆ ಹೊಸದು ಅನ್ಸುತ್ತೆ. ಇವಳು ನಿಜವಾಗ್ಲೂ ಶರತ್ಗೆ ಸರಿಯಾದ ಜೋಡಿನ? ನನಗೇನೋ ಡೌಟು, ಅವನೆಲ್ಲಿ ಇವಳೆಲ್ಲಿ. ಹೌದು, ಆತೇನು ನೋಡಿ ಮದುವೆ ಆದ್ನೋ ಏನೋ. ಇವ್ರ ಫ್ಯಾಮಿಲಿ ಅಂತೂ ಓ ಗಾಡ್, ಅದು ಹೋಗ್ಲಿ, ಪಾರ್ಟಿ ಮ್ಯಾನರ್ಸೇ ಇಲ್ಲ. ಅಯ್ಯೋ, ಓಕೆ. ಯಾಕೆ ಒಬ್ಳೆ ಕೂತ್ಕೊಂಡಿದ್ಯಾ? ಅದು ಬಾಸು, ಇಷ್ಟು ಜನಗಳ ಮಧ್ಯ ನನಗಿದ್ದ ಅಭ್ಯಾಸ ಇಲ್ವಲ್ಲ ಬಾಸು, ಅದಕ್ಕೇನೆ. ಅದು ಬೇರೆ ಎಲ್ಲರೂ ನನ್ನೇ ನೋಡ್ತಿದ್ದಾರೆ, ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ದುರ್ಗಾ, ಜನಗಳಿರೋದೇ ಮಾತಾಡೋದಕ್ಕೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಾರ್ದು. ನಿನಗೆ ಶುಗರ್ ಕೇನ್ ಗೊತ್ತಿದಲ್ವಾ? ಐ ಮೀನ್ ಕಬ್ಬು, ಅದನ್ನು ಎಷ್ಟೇ ಹಿಂಡಿದ್ರು ಸಿಹಿ ತಾನೇ ಕೊಡೋದು. ನಾವು ಹಾಗೇ ಇರಬೇಕು. ನಮ್ಮನ್ನು ಎಷ್ಟೇ ಅವಮಾನ ಮಾಡಿ ಕುಗ್ಸಕ್ಕೆ ಟ್ರೈ ಮಾಡಿದ್ರು ನಾವು ಯಾವತ್ತೂ ಕುಗ್ಬಾರ್ದು. ಈ ನಮ್ಮ ಅಣ್ಣವ್ರ ಸಾಂಗ್ ಕೇಳಿಲ್ವಾ? ಮೈಯನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ತಾನ ಅಂತ. ಬಾಸು, ಅದು ತಾನಾನಾನ ಅಲ್ಲ. ತೇಯುತ್ತಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು, ತಾನೇ ಉರಿದು ದೀಪವು ಮನೆಗೆ ಬೆಳಕು ತರುವುದು. ಬಾಸು, ಥ್ಯಾಂಕ್ಸ್. ಅವಾಗಲೇ ನಾನು ಬೀಳಕ್ಕಿಂತ ಮುಂಚೆ ನನ್ನ ಹಿಡ್ಕೊಂಡು ನನ್ನ ಕಾಪಾಡಿದ್ರಿ. ಥ್ಯಾಂಕ್ಸ್ ಬಾಸು. ಇಲ್ಲ ಅಂದಿದ್ರೆ ಇನ್ನೂ ಅದೆಷ್ಟು ಬೇಜಾರಾಗ್ತಿತ್ತೋ ಏನೋ. ದುರ್ಗಾ, ನನಗೆ ಅವತ್ತೇ ಹೇಳ್ದೆ ತಾನೆ, ಫ್ರೆಂಡ್ಸ್ ಮಧ್ಯ ನೋ ಸಾರಿ ನೋ ಥ್ಯಾಂಕ್ಸ್. ನೀವಿಬ್ರು ಗಂಡ ಹೆಂಡತಿ ಥರ ಇಲ್ಲದೆ ಇರ್ಬೋದು, ಆದರೆ ಒಬ್ರಿಗೊಬ್ರಿಗೂ ಸಪೋರ್ಟ್ ಮಾಡಿಕೊಂಡು ಒಂದೇ ಹಾದಿನಲ್ಲಿ ನಡೀತಿದ್ದೀರಾ, ಇದಂತೂ ಸತ್ಯ. ಇವರೆಲ್ಲ ನನ್ನ ಫ್ರೆಂಡ್ಸ್. ಏನಿದು ಓಲ್ಡ್ ಕ್ಲಾಸ್? ಮಾಯಾ, ಐ ಆಮ್ ಸರ್ಪ್ರೈಸ್ಡ್ ಅಬೌಟ್ ಶರತ್'s choice. How can a boy like Sharath marry this type of girl? Seriously, guys. And she is not so innocent like how she looks. Is it? But Maya, ಸುಮ್ನಿರು. ಅವಳು ಕೇಳಿಸ್ಕೊಂಡ್ರೆ She doesn't know English. She is extremely uneducated. ವಾಟ್? ಶರತ್ ವೈಫ್ಗೆ ಇಂಗ್ಲಿಷ್ ಗೊತ್ತಿಲ್ವಾ?
ನಾಟ್ ಎಟ್ ಆಲ್. ಪಾಪ ದುರ್ಗಂಗೆ ಒಳ್ಳೆ ಕಡೆ ಎಜುಕೇಶನ್ ಸಿಕ್ಕಿದ್ರೆ ನಮ್ಗಿಂತ ಚೆನ್ನಾಗಿ ಇಂಗ್ಲಿಷ್ ಮಾತಾಡಿರೋಳು. ಶಿ ಇಸ್ ಜಸ್ಟ್ 10 ಪಾಸ್. ಅಯ್ಯೋ ಸಾರಿ 10th ಫೇಲ್. ವಾಟ್ 10th ಫೇಲಾ? ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ಇಂಥೋಳು ಶರತ್ನ ಮದ್ವೆ ಹೆಂಗಾದ್ಲು? ಇಂಥೋಳು ಈ ಮನೆ ಸೊಸೆ ಹೆಂಗಾದ್ಲು? ಓ ಮೈ ಗಾಡ್, ಮಾಯಾ ನಿಂಗೆ ಅರ್ಧಕ್ಕೂ ಸಮಾನ ಇಲ್ಲ ಇವಳು. ವಾಟ್ ಇಸ್ ದಿಸ್ ಮಾಯಾ? ಪಾಪ ಇದ್ರಲ್ಲಿ ದುರ್ಗಂದ್ ಏನ್ ತಪ್ಪಿದೆ? ಅವಳ ಜವಾಬ್ದಾರಿ ತಗೊಳ್ಳೋರು ಯಾರೂ ಇರಲಿಲ್ಲ. ಅದಕ್ಕೆ ಅವಳ ಚಿಕ್ಕಪ್ಪನ ಮನೇಲಿ ತುಂಬಾ ಬಡತನದಲ್ಲಿ ಬೆಳೆದಿದ್ದಾಳೆ. ಓದೋದಕ್ಕೂ ಅವಳಿಗೆ ಅವಕಾಶ ಆಗಲಿಲ್ಲ. ಆದರೆ ಅವಳು ಎಲ್ಲ ಕೆಲಸನೂ ಕಲ್ತಿದ್ದಾಳೆ. ಅವಳಿಗೆ ಅಪ್ರಿಷಿಯೇಟ್ ಮಾಡೋದ್ ಬಿಟ್ಟು ಅವಮಾನ ಮಾಡ್ತಾ ಇದೆಯಲ್ಲ. ಅದು ಹಾಗಲ್ಲ ಆಂಟಿ. ಮಾಯಾ ಶರತ್ನ ತುಂಬ ಇಷ್ಟಪಡ್ತಾ ಇದ್ಲು ಆ್ಯಂಡ್ ಇಬ್ರಿಗೂ ಎಲ್ಲ ರೀತಿಯೂ ಮ್ಯಾಚ್ ಆಗ್ತಾ ಇತ್ತು. ಬಟ್ ಸ್ಟಿಲ್ ಇವಳು ಹೇಗೆ ಶರತ್ನ ಮದುವೆ ಆದ್ಲು ಅಂತ. ಶರತ್ನ ಅವಳು ಹೇಗ್ ಮದ್ವೆ ಆದ್ಲು ಅಂತ ಇದುವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಒಂಥರ ಮೋಸನೆ. ಮಾಯಾ ಸ್ಟಾಪ್ ಇಟ್. ಅತಿ ಆಯ್ತು. ದುರ್ಗಾ ನೀನು ಬೇಜಾರಾಗಬೇಡ, ನಡಿ. ಇದು ನಿನ್ಗಾಗ್ಬೇಕಾಗಿತ್ತು ದುರ್ಗಾ. ಟುಡೇ ಐ ಆಮ್ ಸ್ಯಾಟಿಸ್ಫೈಡ್. ಯು ಡಿಸರ್ವ್ ದಿಸ್.